ತಮಿಳುನಾಡಿನ ಕರೂರು ಕಾಲ್ತುಳಿತ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ರಂದನ ಮನೆ ಮಾಡಿದೆ. ನೋವಿನಿಂದ ಗಾಯಾಳುಗಳು ನರಳಾಡ್ತಾ ಇದ್ದಾರೆ. ಯುವಕರು, ಮಹಿಳೆಯರು, ಮಕ್ಕಳು ನರಳಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದೆ. ನಿನ್ನೆ ನಡೆದಂತಹ ಕಾಲ್ತುಳಿತ ದುರಂತ, ಅದರಲ್ಲಿ ಗಂಭೀರವಾಗಿ ಗಾಯಗೊಂಡವರೆಷ್ಟೋ, ಪ್ರಾಣವನ್ನೇ ಕಳ್ಕೊಂಡವರೆಷ್ಟೋ. ಈ ಮಧ್ಯೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸದ್ಯ ಯಾವ ರೀತಿ ಪರಿಸ್ಥಿತಿ ಇದೆ, ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ, ಏನು ಟ್ರೀಟ್ಮೆಂಟನ್ನು ತಗೋತಾ ಇದ್ದಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಸರ್ಕಾರಿ ಆಸ್ಪತ್ರೆಯಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇದೆ. ನಿನ್ನೆ ಆಗಿರುವಂಥ ಭೀಕರ ಕಾಲ್ತುಳಿತದಲ್ಲಿ ಗಾಯಗೊಂಡಿರುವಂಥ ಕೆಲವು ಗಾಯಾಳುಗಳಿದ್ದಾರಲ್ಲ, ಅವ್ರನ್ನ ಆಸ್ಪತ್ರೆಯಲ್ಲಿ ಈಗ ತೀವ್ರ ನಿಗಾ ಘಟಕದಲ್ಲಿಟ್ಟು ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ಈಗ ಗಾಯಾಳುಗಳಿದ್ದಾರೆ, ಅವ್ರನ್ನ ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಭಾಳ ಸೀವಿಯರ್ ಕಂಡೀಷ್ನಲ್ ಇರುವಂಥ ಗಾಯಾಳುಗಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ನೇಮ್ ಕ್ಯಾ ಸರ್? ಮುರುವನ್. ಏನಾಗಿದೆ ಸರ್? கீழே விழுந்துட்டேன். ಎಷ್ಟೊತ್ತಿಗಾಯಿತು ಸರ್? கீழே விழுந்தனப்ப நெஞ்சில் எல்லாம் ஏறி நடந்துட்டாங்க. அவ்வளோ ಎಸ್ಟರ್ಡೇ. ಅಭಿ ಓಕೆ ಓಕೆ. ಏನಾಯಿತು ಸರ್? ಇನ್ಸಿಡೆಂಟ್ ಹೇಗಾಯಿತು? கும்பல் ಜಾಸ್ತಿ நெருக்கடியில் தள்ளி விட்டாங்க. ಅವನು ನಾರ್ಮಲ್ ಆಯ್ತು. ನಿಮ್ಮ ಮೇಲೆ ಹತ್ಕೊಂಡು ಹೋದ್ರ? ஆமாம். ಎಷ್ಟು ಜನ ಇದ್ರು ಸರ್? ಪುರ್ಲಿಂಗ್ ಸರ್. ಓಕೆ, ನಾರ್ಮಲ್. ಓಕೆ. ನಿನ್ನೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ? ಎಸ್ಟರ್ಡೇ आप एडमिट हुए? ಎಸ್ಟರ್ಡೇ ನೈಟ್. ಮೆಡಿಕೇಶನ್ ಪೂರ ಚಲ್ ರहा है? ಓಕೆ. ಇಂಜುರಿ ಏನಾಗಿದೆ? ಎಲ್ಲಿ ಪೇನ್ ಆಗಿದೆ? ಏನಾಯಿತು? ಎದೆ ಮೇಲೆ ಏನಾಯಿತು? ಏರಿ ಮೇಲೆ ನಡೆந்துட்டாங்க. ಎಷ್ಟು ಜನ ಇದ್ರು? ಹೌ ಮೆನಿ ಪೀಪಲ್? 2 ಮೆಂಬರ್ಸ್. ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಬಂದ್ರ? ಆಂಬ್ಯುಲೆನ್ಸಲ್ಲಿ ಬಂದ್ರ? ಬೈಕ್ ನಿಮ್ಮನ್ನು ಕರ್ಕೊಂಡು ಬಂದ್ರ? ಬೈಕಲ್ಲಿ ಹೊಂಟ. ಹೇಗಿತ್ತು ಅವಾಗ ಮತ್ತೆ ಇವಾಗ ಹೇಗಿತ್ತು? ಹೇಗೆ? ಓಕೆ. ಫ್ಯಾಮಿಲಿಯವ್ರು ಯಾರಿದ್ದಾರೆ ನಿಮ್ಮ ಜೊತೆ? ಫ್ಯಾಮಿಲಿ ಅಕ್ಕ, ಸಿಸ್ಟರ್. ಎಷ್ಟು ಜನರಿಗೆ ಇಂಜುರಿ ಆಗಿದೆ? ಫ್ರೆಂಡ್ ಫಸ್ಟ್ ಬಿಟ್ಟು ನಾವು. ಓಕೆ, ನಾರ್ಮಲ್. ನಿಮಗೆ ಈಗ ಓಕೆ. ಗ್ಲುಕೋಸ್ ಹಾಕಿದ್ರ? ಹಾಂ, ಗ್ಲುಕೋಸ್. ನೀವು ವಿಜಯ್ ಬರ್ತಾರಂತ ನೋಡ್ಲಿಕ್ಕೆ ಹೋಗಿದ್ರ? ಆಮಾಂ. ಎಷ್ಟೊತ್ತಿಗಾಯ್ತು ಇನ್ಸಿಡೆಂಟ್? ಹೇಗಾಯಿತು ಸರ್? ಕ್ರೌಡ್ ಜಾಸ್ತಿ ಆರಂಜಿ ಕೂಟಂ ಜಾಸ್ತಿ ಆರಂಜಿ. ಅಲ್ಲೇನು ಪ್ರೊಟೆಕ್ಷನ್ ಇರಲಿಲ್ವಾ? ಅಂದರೆ ಏನು ಪ್ರೊಟೆಕ್ಷನ್ ಇರಲಿಲ್ಲ? ಇಲ್ಲ. ನೋ. ಲೈಟ್ ಆಫ್ ಮಾಡಿದ್ರಂತೆ, ಹೌದಾ? ಪವರ್ ಕಟ್ ಆಯ್ತು. ಫೋನ್ ಏನು ಕನೆಕ್ಟ್ ಆಗ್ತಿರ್ಲಿಲ್ವಂತ? ಆಮಾಂ, ಫೋನ್ ಟವರ್ ಕಡೆಗಿಲ್ಲ. ಬೇಕು ಅಂತ ಮಾಡಿದ್ರು ಅಂತ ಹೇಳ್ತಾರೆ, ಹೌದಾ? ಪುರ್ಲಿಂಗ್ ಸರ್. ಇಲ್ಲ. ನೋ. ಪೊಲೀಸ್ ಇರಲಿಲ್ವಾ? ಪೊಲೀಸ್ ಇಲ್ಲ. ಎಷ್ಟು 1000 ಜನ ಇದ್ರು? 20,000 ಮೇಲೆ. ನೀವು ಎಲ್ಲಿದ್ರಿ? ರಸ್ತೆಯಲ್ಲಿದ್ರಾ ಅಥವಾ ಪಕ್ಕದಲ್ಲಿದ್ರಾ? ಪಕ್ಕದಲ್ಲ. ನೀವು ನಿಂತ್ಕೊಂಡು ನೋಡ್ತಾ ಇದ್ರಾ? ಆಮಾಂ. ಎಷ್ಟು ಜನ ಹೋಗಿದ್ರಿ ನೀವು ನೋಡೋಕ್ಕೆ? ಪುರ್ಲಿಂಗ್. ಇಲ್ಲ ಸೊಳ್ಳಿ. ಎಷ್ಟು ಹೊತ್ತಿಂದ ಕಾಯ್ತಾ ಇದ್ರಿ? ಎಷ್ಟು ವೆಯ್ಟ್ ಮಾಡ್ತಿದ್ರಿ? ಎಷ್ಟು ಗಂಟೆಯಿಂದ ವೆಯ್ಟ್ ಮಾಡ್ತೀವಿ? 20 ಪೀಪಲ್ಸ್ ಮೇಲೆ. ಎಷ್ಟು ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ರಿ? ಮಧ್ಯಾಹ್ನ 12 to 5 o'clock. 5 ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೆ. 5 o'clock ಇಂದ ವೇಟಿಂಗ್ ಕರ್ ರहा आप? ವಿಜಯ್ ಏನಾದರೂ ಹೇಳಿದ್ರ? ರಸಿಯಾ ಏನಂದ್ರು ಬಂದವರೆಲ್ಲ? ಏನಂದ್ರು? ಟೈಮ್ ಲೇಟ್ ಆಯ್ತು. MP आ रही थी, क्या बोल दिया आप? अभी ओके आप? ಓಕೆ. ನೋಡಿ, ಪೇಷಂಟ್ ಎಲ್ಲ ಹೇಳ್ತಾ ಇರೋದು ಹಿಂಗೆ. ನೋಡಿ, 4-5 ಜನ ಅವರ ಎದೆ ಮೇಲೆ ನಡ್ಕೊಂಡು ಹೋದ್ರಂತೆ. ನಿನ್ನೆ ಕ್ರೌಡ್ ಜಾಸ್ತಿ ಇದರಿಂದಾಗಿ ದುರಂತ ಆಗಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಕೆಲವರ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಕೆಲವರು ಈಗ ವೆಂಟಿಲೇಟರ್ ಮೂಲಕ ಉಸಿರಾಡ್ತಾ ಇದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇವರು ತುಂಬ ಕ್ರಿಟಿಕಲ್ ಆಗಿದೆ. ಈ ವಾರ್ಡ್ನಲ್ಲಿರುವಂಥ ಇವರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಅವರಿಗೆ ಆಕ್ಸಿಜನ್ ಹಾಕಿದ್ದಾರೆ. ಸದ್ಯಕ್ಕೆ ವೈದ್ಯರು ಕ್ಷಣಕ್ಕೂ ಕೂಡ ಅವರನ್ನು ನಿಗಾ ಇಟ್ಟು ಗಮನಿಸ್ತಾ ಇದ್ದಾರೆ. ಒಟ್ಟಾರೆ ನೋಡ್ತಾ ಹೋದರೆ ಚಿಕ್ಕ ಮಕ್ಕಳಿಂದ ಹಿಡಿದು
ದೊಡ್ಡವರು ಕೂಡ ಈ ದುರಂತದಲ್ಲಿ ಗಾಯಗೊಂಡಿದ್ದಾರೆ. ಅಭಿ ಓಕೆ ಓಕೆ ಸರ್. ಕ್ಯಾ ಹೋ ಗಯಾ? ಏನಾಯಿತು? ಪುರಿಯಿಲ್ಲ. ಅವ್ರಿಗೆ ಕನ್ನಡ ಬರಲ್ವಂತೆ. ಓಕೆ ಓಕೆ ಓಕೆ. ನೋಡಿ, ಅದು ಅವ್ರು ಹೇಳ್ತಾ ಇರುವಂಥ ಮಾತು ಬಹಳ ಗಂಭೀರವಾದಂಥ ಘಟನೆ ಇದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ. ಆಸ್ಪತ್ರೆಯಲ್ಲಿ ಈಗ ಕರೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ನಿನ್ನೆ ಕಾಲ್ತುಳಿತಕ್ಕೆ ಗಾಯಗೊಂಡಂತಹ ಕೆಲವು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನಾನೀಗ ICU ವಾರ್ಡ್ನ ಒಳಗಡೆ ಇದ್ದೀನಿ. ಇಲ್ಲಿ ಸುಮಾರು 11 ಪೇಷಂಟ್ಗಳಿದ್ದಾರೆ. ಅದರಲ್ಲಿ ಇಬ್ಬರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ. ಇಬ್ಬರಿಗೆ, ಒಟ್ಟು 3 ಜನರಿಗೆ ಈಗ ವೆಂಟಿಲೇಟರ್ ಮೂಲಕ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ಗಾಯಾಳುಗಳು ಇಲ್ಲಿ ಮಲಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ನಿನ್ನೆ ಸ್ಟ್ಯಾಂಪೇಡ್ ಆದಂಥ ಸಮಯದಲ್ಲಿ ಇವರೆಲ್ಲರೂ ಕೂಡ ಗಾಯಗೊಂಡಂಥ ಗಾಯಾಳುಗಳು, ಅವರ ಮನೆಯವರೆಲ್ಲರೂ ಕೂಡ ಇಲ್ಲಿ ಇದ್ದಾರೆ. ಈ ವಾರ್ಡ್ನಲ್ಲಿ ಅವರನ್ನು ಈಗ ಮಲಗಿಸಿದ್ದಾರೆ. ಕರೂರಿನ ಸರ್ಕಾರಿ ಆಸ್ಪತ್ರೆಯ ಈ ವಾರ್ಡ್ನಲ್ಲಿ ಅವರನ್ನು ಮಲಗಿಸಿದ್ದಾರೆ. ಅವರಿಗೆ ಚಿಕಿತ್ಸೆಯು ಕೂಡ ನಿರಂತರವಾಗಿ ನಡೀತಾ ಇದೆ. ಅಲ್ಲಿ ಆ ಕಡೆಯಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ವೆಂಟಿಲೇಟರ್ ಹಾಕಿದ್ದೀರಲ್ಲ, ಅವರು ತುಂಬ ಸೀವಿಯರ್ ಇಂಜುರಿಯಾಗಿ ಗಾಯಗೊಂಡಿರುವಂಥ ಪೇಷಂಟ್. ಅವರಿಗೆ ಅಲ್ಲಿ ವೆಂಟಿಲೇಟರ್ ಮೂಲಕ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ವಾರ್ಡ್ನಲ್ಲಿ ಸುಮಾರು ಒಂದು 11 ಪೇಷಂಟ್ಗಳಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಸುಮಾರು 150ಕ್ಕೂ ಹೆಚ್ಚು ಜನ ನಿನ್ನಿನ ಈ ಒಂದು ಗಂಭೀರವಾದಂಥ ಸ್ಟ್ಯಾಂಪೇಡ್ನಲ್ಲಿ ಭೀಕರ ದುರಂತದಲ್ಲಿ ಗಾಯಗೊಂಡಿದ್ದರು. ಅವರಿಗೆ ಈಗ ಚಿಕಿತ್ಸೆ ಮುಂದುವರೆದಿದೆ. ಅದರಲ್ಲಿ ಓರ್ವ ಪೇಷಂಟ್ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಆಪ್ಕಾ ನಾಮ್ ಕ್ಯಾ ಹೈ? ನೇಮ್ ಸಂದನ ದೊರೈ. ಕ್ಯಾ ಹೋ ಗಯಾ? ಊಟ ನಿರಿಸಲ್ಲ, ಮೂಚು ದಿನರಾಗಿದೆ. ಮೇಲೆ ಏರು ನಡಕ ಆರಂಭಿಸಿದಾಗ. ಓಕೆ, ಕೈಸೆ ಹೈ ಆಪ್? ಹಾಂ, अच्छा. इंजरी क्या है आपको? इंजरी क्या इंजरी हो गया आपको? काल, तला. अभी ओके. ಇವರ ಮೇಲೆ ನಿನ್ನೆ ಯಾರು ಸೇರಿದ್ರು ಜನ, ಇವರ ಕಾಲು ಮತ್ತು ತಲೆಯ ಮೇಲೆ ಹತ್ತಿ ಹೋಗಿದ್ರಂತೆ. ಸದ್ಯ ಈಗ ಇವರ ಪರಿಸ್ಥಿತಿ ಓಕೆ. ಸುಮಾರು ಒಂದು 11 ಜನ ಇಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕೆಲವು ಲೇಡೀಸ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಲೇಡೀಸ್ ಕೂಡ ಇದ್ದಾರೆ, ಅವರ ಫ್ಯಾಮಿಲಿಯವರೆಲ್ಲ ಇಲ್ಲಿ ಬಂದಿದ್ದಾರೆ. ಫ್ಯಾಮಿಲಿ ಹೇ ಅಪ್ಪ? ನಾಮ್ ಕ್ಯಾ? ನವಮುನಿ. ಒಂದು ಸರಣ್ಯ. ಕ್ಯಾ ಹೋ ಗಯಾ? इंजरी क्या हो गया? புரியல என்ன என் பேரா இவங்க பேரா? சரண்யா. ಇಂಜುರಿ ಪೇನ್ ಕಿದರ್ ಪೇನ್? ಅದಾದ ಕಾಲಿಗೆ ಗಾಯ ಆಗಿದೆ ಅಂತೆ. ಅಭಿ ಓಕೆ? क्या हो गया? इंसिडेंट कैसे हो गया? புரியல. तमिल में बोलो, क्या हो गया? ಏನಾಯ್ತು? டியூட்டிக்கு போயிருந்தேன், ஊர்காவல் படை. நான் அதில் வந்து கும்பல் நெரிசலில் கீழே விழுந்துட்டேன். நான் கீழே விழுந்ததில் மூச்சு விட முடியல. அதனால் அப்புறம் ஹாஸ்பிட்டலுக்கு வந்துட்டோம். ಓಕೆ, இப்போ ಓಕೆ. ನೋಡಿ, ಇದು ಪೇಷಂಟ್ ಹೇಳ್ತಾ ಇರುವಂಥ ಮಾತು. ಆ ಕಡೆ ಎಲ್ಲ ತುಂಬ ಸೀವಿಯರ್ ಇಂಜುರಿ ಆಗೋರು ಇದ್ದಾರೆ. ಅವರಿಗೆಲ್ಲ ಚಿಕಿತ್ಸೆ ಈಗ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಕರೂರು.